ಕೊನೆಗೂ ವಿರಾಟ್ ಕೊಹ್ಲಿ ಅವರ ಕೈಯಿಂದ ಬಂತು ಮತ್ತೊಂದು ಸೆಂಚುರಿ. RCB ವರ್ಸಸ್ KKR ಪಂದ್ಯದಲ್ಲಿ ಶತಕದ ನಂತರ ಅವರು ತುಂಬ ಭಾವುಕರಾಗಿ ಕಾಣಿಸಿಕೊಂಡರು. ಈಗ ಪ್ರಶ್ನೆ ಏನೆಂದರೆ, ವಿರಾಟ್ ಕೊಹ್ಲಿ ಮತ್ತು ಬಹಳ ದೊಡ್ಡ ಆಟಗಾರರು ನಿವೃತ್ತಿ ಆಗುವ ಸಾಧ್ಯತೆಗಳು ಇವೆ ಅಂತ ಕೇಳಿಪಟ್ಟಿದ್ದೀವಿ. ವಿರಾಟ್ ಕೊಹ್ಲಿ ಪಂದ್ಯವನ್ನು ಗೆಲ್ಲಿಸಿದಷ್ಟೇ ಅಲ್ಲ, ಆ ಪಂದ್ಯದ ಬಳಿಕ ತಮ್ಮ ಮಾತುಗಳಿಂದ ಅಭಿಮಾನಿಗಳ ಹೃದಯವನ್ನು ಕೂಡ ಗೆದ್ದಿದ್ದಾರೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಅವರು ಶತಕದ ಬಗ್ಗೆ ಕೇಳಲಾಯಿತು. ಜೊತೆಗೆ ಶತಕದ ನಂತರ ಯಾಕೆ ದೊಡ್ಡ ಸಂಭ್ರಮಾಚರಣೆ ಮಾಡಲಿಲ್ಲ ಎಂಬ ಪ್ರಶ್ನೆಯೂ ಕೇಳಲಾಯಿತು. ಅದಕ್ಕೆ ಉತ್ತರಿಸಿದ ವಿರಾಟ್ ಕೊಹ್ಲಿ ತುಂಬ ಭಾವುಕರಾಗಿದ್ದರು, ಮಾತನಾಡಿದರು ಮತ್ತು ಅವರ ಮಾತುಗಳಲ್ಲಿ ನಿವೃತ್ತಿಯ ಸೂಚನೆ ಕಂಡುಬಂದಿತ್ತು. ಮೊದಲು ಅವರು ಹೇಳಿದರು, ನನಗೆ ಬ್ಯಾಟಿಂಗ್ ತುಂಬ ಇಷ್ಟ. ಇಷ್ಟು ವರ್ಷಗಳಾದರೂ ನನ್ನ ಮನಸ್ಸು ಭಾವನೆ ಇದೆ. ಈ ಮಟ್ಟದಲ್ಲಿ ಆಡುವುದು ಎಷ್ಟು ದೊಡ್ಡ ಗೌರವ ಅನ್ನೋದು ನೋಡಿ. ಜಗತ್ತಿನ ಅತ್ಯುತ್ತಮ ಆಟಗಾರರ ಜೊತೆ ಸ್ಪರ್ಧಿಸುವುದು ಎಷ್ಟು ದೊಡ್ಡ ವಿಷಯ. ನಾನು ನನ್ನ ಜೀವನವನ್ನೇ ಇದಕ್ಕೆ ಕೊಟ್ಟಿದ್ದೇನೆ. ಕ್ರಿಕೆಟ್ ಎನ್ನುವುದು ನಾನು ನಿಜವಾಗಿಯೂ ಪ್ರೀತಿಸುವ ಒಂದು ಸಂಗತಿ. ಮೈದಾನದಲ್ಲಿ ನಾನು ನನ್ನ ಹೃದಯ ಮತ್ತು ಪ್ರಾಣವನ್ನೇ ಇಡುತ್ತೇನೆ. ಆದರೆ ಒಂದು ದಿನ ಇವೆಲ್ಲ ಮುಗಿಯುತ್ತದೆ. ಅದಕ್ಕಾಗಿಯೇ ಪ್ರತಿಯೊಂದು ಕ್ಷಣವೂ ನನ್ನನ್ನು ಆನಂದಿಸಬೇಕು ಎಂದುಕೊಳ್ಳುತ್ತೇನೆ. ಒಂದು ದಿನ ಎಲ್ಲವೂ ಮುಗಿಯುತ್ತದೆ ಎಂಬ ಅವರ ಮಾತುಗಳು ಎಲ್ಲರ ಗಮನ ಸೆಳೆದಿದೆ. ಇದು ಎಲ್ಲೋ ಒಂದು ಕಡೆ ನಿವೃತ್ತಿ ಸೂಚನೆ ಎಂಬಂತೆ ಅಭಿಮಾನಿಗಳಿಗೆ ಅನಿಸುತ್ತಿದೆ. ಹೀಗಾಗಿ ಅಚಾನಕ್ಕಾಗಿ ಅವರು ಟೆಸ್ಟ್ ಕ್ರಿಕೆಟ್ ವಿದಾಯ ಹೇಳಿದರು. T20 ವಿಶ್ವಕಪ್ ಗೆದ್ದ ನಂತರ T20 ಕ್ರಿಕೆಟ್ನಿಂದಲೂ ಕೂಡ ಹಿಂದೆ ಸರಿದರು. ಈಗ ಶತಕದ ನಂತರ ಅವರ ಭಾವನಾತ್ಮಕ ಪ್ರಕ್ರಿಯೆ ನೋಡಿದರೆ ಮತ್ತಷ್ಟು ಚರ್ಚೆಗೆ ಕಾರಣವಾಗುತ್ತಿದೆ. ವಿರಾಟ್ ಕೊಹ್ಲಿ ಯಾವಾಗಲೂ ಮೈದಾನದಲ್ಲಿ ತಮ್ಮ ಎನರ್ಜಿ ಮತ್ತು ಅಗ್ರೆಷನ್ಗೆ ಪ್ರಸಿದ್ಧವಾದಂಥ ವ್ಯಕ್ತಿ. ಆದರೆ ಈ ಬಾರಿ ಶತಕದ ನಂತರ ಸಾಮಾನ್ಯವಾಗಿ ಕಾಣುವ ದೊಡ್ಡ ಸಂಭ್ರಮ ಇರಲಿಲ್ಲ. ಬದಲಿಗೆ ಅವರು ತುಂಬ ಶಾಂತ ಮತ್ತು ಭಾವುಕರಾಗಿ ಕಾಣಿಸಿಕೊಂಡರು. ಒಮ್ಮೆ ತಮ್ಮ ಸಂದರ್ಶನದಲ್ಲೂ ಅವರು ಹೇಳಿದ್ದರು, ನಾನು ನಿವೃತ್ತಿಯಾದ ಮೇಲೆ ಎಲ್ಲಿಂದಲೂ ಸಂಪೂರ್ಣ ದೂರವಾಗುತ್ತೇನೆ ಎಂದು. ಅದರಿಂದ ಕೆಲ ಅಭಿಮಾನಿಗಳು ಇದು ಅವರ ಕೊನೆಯ IPL ಸೀಸನ್ ಆಗಿರಬಹುದೇ ಎಂಬ ಊಹೆಗಳು ಹರಡಿಸುತ್ತಿದ್ದಾರೆ. ಹಿಂದಿನ ಸೀಸನ್ನಲ್ಲಿ ಅವರು ಚಾಂಪಿಯನ್ ಆಗಿ ಟ್ರೋಫಿಯನ್ನು ಎತ್ತಿದ್ದರು. ಹೀಗಾಗಿ ಈಗ ನಿವೃತ್ತಿ ಬಗ್ಗೆ ಚರ್ಚೆಗಳು ಮತ್ತಷ್ಟು ಹೆಚ್ಚಾಗಿವೆ. ಶತಕದ ನಂತರ ಏಕೆ ದೊಡ್ಡ ಸಂಭ್ರಮ ಮಾಡಲಿಲ್ಲ ಎಂಬ ಪ್ರಶ್ನೆಗೆ ಅವರು ಈಗ ಉತ್ತರಿಸಿದರು, ನಾವು ಈ ಸಮಯದಲ್ಲಿ ಪಾಯಿಂಟ್ಗಳನ್ನು ಎಷ್ಟು ಮುಖ್ಯ ಎಂಬುದು ಗೊತ್ತಿತ್ತು. ಆದ್ದರಿಂದ ದೊಡ್ಡ ಸೆಲೆಬ್ರೇಷನ್ ಮಾಡಲಿಲ್ಲ. ನಾನು ತಂಡದ ಸ್ಕೋರ್ಗೆ ಹೆಚ್ಚಾಗಿ ಕೊಡುಗೆ ಕೊಡುವ ಸಾಧ್ಯತೆ ಹಾಗೂ ಸಂಪೂರ್ಣ ಬಲ ತುಂಬುತ್ತಿದ್ದೆ. ನನ್ನ ಉದ್ದೇಶ ನಾನು ಹೆಚ್ಚು ಹೊತ್ತು ಬ್ಯಾಟಿಂಗ್ ಆಡುವ ಅವಕಾಶ ದೊರಕಿತ್ತು ನನಗೆ. ಇದು ಸತ್ಯವೂ ಹೌದು. ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇದ್ದರೂ ಪಂದ್ಯ ಮುಗಿಸಿ ಒಂದು ಸಾರಿ ಸೆಲೆಬ್ರೇಷನ್ ಮಾಡಲಿಲ್ಲ. ಹೇಳಬೇಕು ಅಂದರೆ ಇದೊಂದು ನಿಷ್ಭಾವಕ ಸಂಗತಿ ಅಂತಲೇ ಹೇಳ್ಬೋದು. ಅವರ IPL ವೃತ್ತಿ ಜೀವನದ ಅಂಕಿ ಅಂಶಗಳನ್ನು ನೋಡಿದರೆ 279 ಪಂದ್ಯಗಳು. IPL ಇತಿಹಾಸದಲ್ಲಿ ಅಧಿಕೃತ ಪಂದ್ಯಗಳು ಆಡಿದ ಆಟಗಾರ ಒಬ್ಬರು ಇವರು. 9,145 ರನ್ಗಳು, 40ಕ್ಕೂ ಹೆಚ್ಚು ಸರಾಸರಿ, ಸುಮಾರು 135 ಸ್ಟ್ರೈಕ್ ರೇಟ್, 9 ಶತಕಗಳು, 66 ಅರ್ಧ ಶತಕಗಳು. ಆದರೆ ಈ ಬಾರಿ ಅವರ ಭಾವನಾತ್ಮಕ ಸಂದೇಶ ಕ್ರಿಕೆಟ್ ವಲಯದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಇದು ವಿರಾಟ್ ಕೊಹ್ಲಿಯ ಕೊನೆಯ IPL ಆಗಬಹುದೇ? ವೀಕ್ಷಕರೇ, ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.